KCET ವಿದ್ಯಾರ್ಥಿಗಳಿಗೆ ಇದೀಗ 2 ಅಪ್ಡೇಟ್ಸ್‌ಗಳಾದ್ರೆ ಇದ್ದಾವೆ KCET ಕೌನ್ಸೆಲಿಂಗ್‌ಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಮೊದಲನೇ ಅಪ್ಡೇಟನ್ನು ತಿಳ್ಕೊತಕ್ಕಂಥ ಸಮಯ. ಸೊ ಲಾಸ್ಟ್ ಇಯರ್ ಕೌನ್ಸ್ಲಿಂಗಲ್ಲಿ ಏನಾಗಿತ್ತು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ, ಲಾಸ್ಟ್ ಇಯರ್ ಕೌನ್ಸ್ಲಿಂಗಲ್ಲಿ KA ತಿಳಿಸಿರ್ತಕ್ಕಂತಹ ಸೀಟ್ ಮ್ಯಾಟ್ರಿಕ್ಸ್ನ ಪ್ರಕಾರ ಅದರಲ್ಲಿ ಇರ್ತಕ್ಕಂಥ ಸೀಟ್ಸ್ಗಳು 72,506 72,506 ಸೀಟ್ಸ್ಗಳಾದರೆ ಇತ್ತು. ಆದರೆ ಕೌನ್ಸ್ಲಿಂಗ್ ಮುಕ್ತಾಯದ ಸಮಯದಲ್ಲಿ ಟೋಟಲ್ ಆಗಿ 85,020 ಸೀಟ್ಸ್ಗಳಾದರೆ ಆಗಿತ್ತು. ಸೊ ಇದ್ರ ಮೂಲಕ ನಮಗೆ ಅರ್ಥ ಆಗಬೇಕಾಗಿರೋದು, ಅಲ್ಲಿ 72,000 ಇತ್ತು ಸ್ಟಾರ್ಟಿಂಗಲ್ಲಿ KA ಅವರು ತಿಳಿಸಿದಾಗ. ಆಫ್ಟರ್ ದಟ್ 85,000 ಆಗೋಗಿತ್ತು. ಇಟ್ ಮೀನ್ಸ್ ಸೀಟ್ಸ್ ಇಲ್ಲಿ ಇನ್ಕ್ರೀಸ್ ಆಗಿತ್ತು ಲಾಸ್ಟ್ ಇಯರಲ್ಲೆಲ್ಲ. ಓಕೆನಾ. ಸೊ ಅದೇ ರೀತಿ ಎರಡನೇ ಅಪ್ಡೇಟಲ್ಲಿ ಈ ವರ್ಷವೂ ಸಹ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಓಕೆನಾ. ಸೊ ಈ ಒಂದು ಅಪ್ಡೇಟನ್ನು ಸಹ ತಿಳಿಸಲಾಗಿದೆ. ಸೊ ನೋಡಿ, ಸರ್ಕಾರಿ ಕೋಟಾದ ಸೀಟುಗಳು ಅದು ಸಹ 3,000 ಹೆಚ್ಚಳಿಕೆ ಮಾಡಲಾಗಿದೆ. ಓಕೆನಾ. ಸೊ ಇಂಜಿನಿಯರಿಂಗಲ್ಲಿ 1,59,151 ಸೀಟ್ಸ್ಗಳಾದರೆ ಇರ್ತವೆ. ಅದರಲ್ಲಿ 75,041 ಸೀಟ್ಗಳನ್ನು KA ಕಡೆಯಿಂದ ಅಲಾಟ್ ಮಾಡಲಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥ 32,769 ಸೀಟ್ಸ್ಗಳನ್ನು ಕಾಮೆಡ್ಕೆ ಮೂಲಕ ಅಲಾಟ್ ಮಾಡಲಾಗುತ್ತೆ. ಆ್ಯಂಡ್ 51,294 ಸೀಟನ್ನು ಮ್ಯಾನೇಜ್ಮೆಂಟ್ ಮೂಲಕ ಅಲಾಟ್ ಮಾಡಲಾಗುತ್ತೆ, ಮ್ಯಾನೇಜ್ಮೆಂಟ್ ಕೋಟಾದ ಮೂಲಕ. ಸೊ ಈಗ ನೀವು KA ಅಲಾಟ್ಮೆಂಟ್ ನೋಡಿದ್ರೆ 75,000 ಆದರೆ ಇದೆ. ಸೊ ಆದರೆ ಇದು ಇನ್ನೂ ಏರಿಕೆಯಾಗುತ್ತೆ ಅಂತ ಹೇಳಿ KA ಡೈರೆಕ್ಟರ್ ಅವರೇ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ನೋಡಿ, ಇನ್ನೂ ಕೆಲವು ಕಾಲೇಜಸ್ಗಳು ಸೀಟ್ ಮ್ಯಾಟ್ರಿಕ್ಸನ್ನು ನಮ್ಮ KAಗೆ ನೀಡಿಲ್ಲ ಅಂತ ಹೇಳಿ ಸಹ ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಆ ಕಾರಣದಿಂದಾಗಿ ಸೊ ಪ್ರೆಸೆಂಟ್ 3,000 ಆದರೆ ಏರಿಕೆ ಆಗಿರ್ತಕ್ಕಂಥದ್ದು, ಅದು ಸಹ ಸರ್ಕಾರಿ ಕೋಟಾದಲ್ಲಿ. ಸೊ ಕೌನ್ಸ್ಲಿಂಗ್ ಸ್ಟಾರ್ಟ್ ಆದ್ರೂ ಸಹ ಸೀಟ್ಸ್ಗಳಾದರೆ ಇನ್ಕ್ರೀಸ್ ಆಗ್ತಾ ಇರ್ತವೆ. ಓಕೆನಾ. ಸೊ ಸೀಟ್ಸ್ ಇನ್ಕ್ರೀಸ್ ಆದ ನಂತರ ಅಥವಾ ಕೌನ್ಸ್ಲಿಂಗ್ಗೆ ಸಂಬಂಧಪಟ್ಟಂಥ ಯಾವುದೇ ಅಪ್ಡೇಟ್ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.